ಊದಿನ ಕಡ್ಡಿ ಹಚ್ಚಿ ಇವಾಗ ಆಗ್ತಾಳ ಶಿಲ್ಪ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಂತೆ ನಾವು ಅಂದ್ಕೊಂಡೀವಿ. ಇವತ್ತು ನಾವು ಅಮಾವಾಸ್ಯೆ ಐತಂತೆ ದೇವಸ್ಥಾನಕ್ಕೆ ಬಂದಿದ್ದೀವಿ, ಸದಾಶಿವನ ದೇವಸ್ಥಾನಕ್ಕೆ. ಯೋಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಕತ್ನಳ್ಳಿಗೆ. ನಮ್ಮದು ಮ್ಯಾರೇಜ್ ಆಗಿದ್ದೆ ಇಲ್ಲೇ, ಇವರು ಬಂದಿಲ್ಲ ನಿಂತಾರೆ. ಶಿಲ್ಪ ಕಾಯಿ ತೊಂಬರಕ್ಕೆ ಈಗ ಕಾಯಿ ಬಿಟ್ಟು ಬಂದಿದ್ವಿ, ಇಲ್ಲೇ ತೊಂಬರಕ್ಕೆ ಏನು ನೋಡಿ ಏನು ಮಾಡತ್ತಾರ ಎಲ್ಲರೂ. ಗುರು ಚಕ್ರವರ್ತಿ ಸದಾಶಿವ ಶಿವಯೋಗೇಶ್ವರ ದೇವಸ್ಥಾನ ಕಟ್ಟಕನಹಳ್ಳಿ. ಇಲ್ಲೇ ನಮ್ಮ ಮ್ಯಾರೇಜ್ ಆಗ್ಯದು, ನಮ್ಮ ಮದುವೆ ಐತ್ಲ ಇಲ್ಲೇ ನೋಡಿ. ಫಸ್ಟ್ ಇಲ್ಲಿ ಸ್ವಾಮೀಜಿಯರಲ್ಲೇ ಕುಂದಿರ್ತಾರೆ ಮದುವೆ ಟೈಮ್ದಾಗ. ಇಲ್ಲೇ ಇದು ಎಲ್ಲ ಮದುವೆದು ಇಲ್ಲೇ ಕುಂದಿರ್ತಾರೆ ಎಲ್ಲರದು. ಊದಿನ ಕಡ್ಡಿ ಹಚ್ಚಿ ಇವಾಗ ಆಗ್ತಾಳ ಶಿಲ್ಪ. ಈ ಕಡೆಲ್ಲ ಫಸ್ಟ್ ಇಲ್ಲೇ ಕುಂದಿರ್ಸಿದ್ರು, ಇಲ್ಲಿ ಎಲ್ಲ ಫಸ್ಟ್. ನಮ್ಮ ಮ್ಯಾರೇಜ ಇಲ್ಲೇ ಆಗಿತ್ತು ನೋಡ್ರಿ, ಇದ ಪ್ಲೇಸ್. ಇಲ್ಲಿ ಗಿಡದ ಹತ್ರನೂ ಕುಂದಿರ್ಸಿದ್ರೆ ಒಂದು 58 ಮ್ಯಾರೇಜ್ ಆಯ್ತು. ನಮ್ಮದು ಮ್ಯಾರೇಜ್ ಆ ಟೈಮ್ ಒಳಗೆ 1 ವರ್ಷದ ಹಿಂದೆ ಬಂದಿದ್ದೀವಿ, ವಾಪಸ್ಸು ಬಂದೇ ಇರಲಿಲ್ಲ ಇಲ್ಲಿ ದೇವಸ್ಥಾನಕ್ಕೆ. ಅದಕ್ಕೆ ಬರ್ಬೇಕಂತೇಳಿ ಬಂದಿದ್ದೀವಿ ಇಲ್ಲಿ. ಇವತ್ತು ಹೆಂಗಿದ್ರು ಅಮಾವಾಸ್ಯೆನೂ ಐತಿ, ದೇವ್ರ ದರ್ಶನ ಚಲೋ ಆಗ್ತೈತೆ ಅಂತ ಬಂದಿದ್ದೀವಿ. ತೋರಿಸ್ತೀನಿ, ಒಂದು ನಿಮಿಷ ಇಲ್ಲ. ಇವರೇ ಸ್ವಾಮೀಜಿಗಳ್ರಿ, ನಮ್ಮದು ಮದುವೆ ಮಾಡಿಸಿದವ್ರದ. ಭಾಳ ಪವರ್ಫುಲ್ ಐತಿ ದೇವಸ್ಥಾನ ಇದು. ನೀವು ಯಾವಾಗಾರ ಕತ್ತಳಿ ಕಡೆ ಹೋಗಿ ಬರಾಕತ್ತಿದ್ರಂದ್ರೆ ಒಂದ್ಸಲ ಈ ಮಟ್ಟಕ್ಕೆ ಬಂದು ಭೇಟಿ ಕೊಡ್ರಿ, ಎಲ್ಲ ಚಲೋ ಆಕೈತಿ. ನಮ್ಮಲಿ ಅಂತ ಸುಮ್ಮನೆ ಎಲ್ಲರೂ ನೋಡಕತ್ತ. ಲಿಯಾ ಎಲ್ಲಿ ಬಂದೀಯ? ಹಾಂ, ಎಲ್ಲಿಯ? ಎಲ್ಲಿ ನೋಡ್ತೈತೆ? ಇಲ್ಲೆಲ್ಲ ಛತ್ ಬೆಳೆದು ಅವಾಗೆಲ್ಲನೂ ಫುಲ್ ಗ್ರ್ಯಾಂಡಾಗಿ ಮಾಡಿದಿರ್ತಾರೆ ಮದುವೆ ದಿವಸ. ಈ ಕಡೆ ಅನ್ನಪ್ರಸಾದ ಮಾಡಿಸ್ತಾರೆ ಇಲ್ಲಿ. ಈ ಕಡೆ ಎಲ್ಲನೂ ಜಾತ್ರೆ ಕೂಡಿರ್ತೈತೆ ಮ್ಯಾಲೆ. ಆ ಕಡೆ ಮ್ಯಾಲೆ ಇಲ್ಲೇ ಮ್ಯಾಲೆ ಹತ್ತಿ ಕರ್ಕೊಂಡು ಹೋಗಿದ್ರೆ ಕರ್ಕೊಂಡೋಗಿ ಆ ಕಡೆ ಸ್ಟೇಜ್ ಹೊಡೆದ ಗೋಳಿ ಬಸವಣ್ಣ ಬಾ ಎಲ್ಲ ಕಡೆ ಹೋಗೋಣ. ಈ ಕಡೆ ಇಲ್ಲೇ ಕರ್ಕೊಂಡು ಹೋಗಿದ್ರು ನಮ್ಮನ್ನೆಲ್ಲರನ್ನೂ ಕರ್ಕೊಂಡೋಗಿ ಅಲ್ಲೇ ತೋಟದೊಳಗೆ ಸ್ಟೇಜ್ ಹಾಕಿದ್ರು. ಸ್ಟೇಜ್ ಹಾಕಿಸಿ ಎಲ್ಲ ಕಡೆ ಆ ಕಡೆ ಎಲ್ಲನೂ ಊಟದ ವ್ಯವಸ್ಥೆ ಎಲ್ಲನೂ ಅಲ್ಲೇ ಮಾಡಿದ್ರು. ಚಲೋ ಐತಿ ಇಲ್ಲಿ ಎಲ್ಲ ಥರನೂ, ವಾತಾವರಣ ಚಲೋ ಐತಿ. ನಮ್ಮ ಮಮ್ಮಿಯರಿಗೆ ಆರಾಮ ಇದ್ದಿದ್ದಿಲ್ಲ, ಅವಾಗ ಇಲ್ಲೇ ಬಂದು ಕುಂತಿದ್ದೀವಿ. ಇದು ಎಷ್ಟು ದೊಡ್ಡದ ನೋಡಿಲ್ಲ ಅವರು. ಮಲ್ಲಿಗೆ ಹೂವಿನ ಕಂಟೆ ಎಷ್ಟು ದೊಡ್ಡ ಹೋಗ್ಯಾವ, ಅವಾಗಿನ ಎಷ್ಟು ಸಣ್ಣ ಇದ್ದು. ಎಷ್ಟು ಚಂದ ಮಾಡ್ಯಾರೆಲ್ಲನೂ. ವಾತಾವರಣ ಒಂಥರ ಪ್ರಶಾಂತವಾಗೈತಿ, ಇಲ್ಲೇ ಇದ್ಬಿಡ್ನು ಅನ್ನಿಸ್ತೈತಿ, ಅಷ್ಟು ಚಂದ ಐತಿ. ನಮ್ಮಲ್ಲಿ ಯಾರ ಎಲ್ಲಿ ಬಂದಿನಂತೆ ಓಡಾಡ್ದು ಮಾಡತೈತಿ. ಈ ಥರ ಆಯ್ತು ನೋಡ್ರಿ. ಊಟ ಮಾಡ್ಸ್ಯಾರ ಇಲ್ಲಿ ಪ್ರಸಾದ. ಗದ್ದಲ್ದಾಗ ಕಾಯಿ ಸಕ್ಕರೆ ಅಲ್ಲೇ ಬಿಟ್ಟು ಬಂದ ನಮ್ಮ ಹೀರೋ ಭಾರಿ. ಮತ್ತು ಇದು ನೋಡಿ ಅವನಿಂದ ಓಡ್ದತ್ತೆ, ಅವ್ನು ಫಾಲೋ ಮಾಡಬೇಡ ಲಿಯಾ. ಏಯ್ ಈ ಕಡೆ ಬಾ, ಹಿಡ್ದ ಬಿಡೋದು ನೋಡೋದು. ನೀನು ಚೇಂಜ್ ಆಗೈತಲ್ಲ ಮರ, 1 ವರ್ಷ ಆಯ್ತು ಬಂದಿಲ್ಲಪ್ಪ ನೀ. ಎಲ್ಲಿ 1 ವರ್ಷ ಆಗಿ 4 ತಿಂಗಳಾಯ್ತು. ಏಪ್ರಿಲ. ಈ ಜಾತ್ರೆ ಯಾವಾಗ ಆಗೈತ್ರಿ? ಮೊನ್ನೆ ಉಗಾದಿಗೆ ಏಪ್ರಿಲಾಗ ಮದುವೆ ಆಗೈತೆ ನಮ್ದು. ಏಪ್ರಿಲ್ 1 ವರ್ಷ, ಈ ಕಡೆ 4 ತಿಂಗಳು. 1 ವರ್ಷ ಮೇಲೆ 4 ತಿಂಗಳು ಆಯ್ತು.
ಇಲ್ಲಿ ಮಾಡ್ತೀನ ಚಲೋ ತಂಗ ಮಗಳಾರ ಮಗಾರ ಹುಟ್ಲಿ ಅಂತ ಬಿಡ್ಕೊ. ಹಾಂ ಎಲ್ಲ ಕಿಲಿ ಏನು ಗಪ್ ಬಿಡ್ಕೊಲಿ ಹಚ್ಚಲ ಮತ್ತು ಅದಕ್ಕೂ. ಇವತ್ತು ದೇವಸ್ಥಾನಕ್ಕೆ ಬಂದೀವ್ರಿ. ಎಲ್ಲಿ ಅಂದ್ರೆ ಅದು ಕತ್ತಕನಹಳ್ಳಿ ಸದಾಶಿವಮೂರ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ನಮ್ದು ಮ್ಯಾರೇಜ್ ಆಗಿತ್ತು, ಇಲ್ಲೇ ಆಗೈತಿ. ಇಲ್ಲಿ ವರ್ಷಕ್ಕೊಂದ್ಸಲ ಸಮಾಜ ವಿವಾಹ ಮಾಡ್ತಾರೆ. ಇಲ್ಲೇ ನಾವು ಮಾಡ್ಕೊಂಡಿದ್ದೀವಿ. ಗ್ರ್ಯಾಂಡಾಗಿ ಮಾಡ್ಕೊಂಡು ಮತ್ತೆ ದೇವ್ರ ಸಂವಿಧಾನದೊಳಗೆ ಮಾಡ್ಕೊಂಡು ಬೆಸ್ಟ್ ಅಂತೇಳಿ ಮಾಡ್ಕೊಂಡಿದ್ದೀವಿ. ದೇವ್ರ ಆಶೀರ್ವಾದ ಒಂದಿದ್ರೆ ಸಾಕು ಅಂತೇಳಿ. ಅದ್ರಾಗ ನಮ್ದು ಮೊದಲ ಪ್ರಾಬ್ಲಮ್ ಆಗಿತ್ತು. ಮ್ಯಾರೇಜ್ ಆಗಿ ಎಷ್ಟು ವರ್ಷ? 1.5 year ಆದ್ಮೇಲೆ ಒಂದು ವರ್ಷದ ಆದ್ಮೇಲೆ 4 ತಿಂಗಳಿಗೆ ಬಂದಿದ್ದೀವಿ. ಒಂದು 6 ಗಂಟೆ ಬಿಟ್ಟಿವಿ, 10 ಗಂಟೆಗೆ ಬಂದಿವಿ. ಇಲ್ಲೇ ಎಷ್ಟಂದ್ರೆ ಎಲ್ಲ ಕೂಡಿ ಒಂದು 20-25-30 ಕಿಲೋಮೀಟರ್. ಭಾಳ ಕನ್ಫ್ಯೂಸ್ ಆತಲ್ಲ. ನೋಡು ಎಲ್ಲಿ ಹೋಗ್ತೀಯ? ಈಗ ದೊಡ್ಡ ದೊಡ್ಡ ಗಾಡಿ ನೋಡ್ರಿ ಅಷ್ಟು ಒದ್ದಾಡ್ತಾಳೆ, ಇಲ್ಲಾಂದ್ರೆ ಸುಮ್ ಕುಂದಿರ್ತಾಳ. ಗಾಡಿ ಹೆಂಗೆ ಚಲೋ ಅದಲ್ಲ ದೇವಸ್ಥಾನ. ಅಷ್ಟೇ ವರ್ಷ ಏರ್ಲಿ ಅಂದ್ರೂ ಒಂದು ಇಲ್ಲಂದ್ರೆ 50-100 ವಿತ್ ಗೋಲ್ಡ್ ಕೊಟ್ಟು ಅವರೇ ಮ್ಯಾರೇಜ್ ಮಾಡ್ತಾರೆ. ಎಲ್ಲ ಬರೀ ಸುಮ್ಮ ಮದುಮಗಳು ಅಷ್ಟು ಹೋಗೋದಲ್ಲಿ ಎಲ್ಲ ಅವರ ರೆಡಿ ಮಾಡ್ತಾರೆ. ಅರೇಬಿ A to Z ಚಲೋ ಅದ. ಮತ್ತು 1 lakh ಕೊಡ್ತಾರೆ ಅವರು. ಈಗ ಒಬ್ಬೊಬ್ರಿಗೆ ಇರ್ತೈತಿ, ಒಬ್ಬೊಬ್ರಿಗೆ ಇರಂಗಿಲ್ಲ. ಅವ್ರದ್ದು ಒಂದು ಸೇವೆ ಅಂತ ಅವ್ರು ಮಾಡ್ತಾರೆ. ವರ್ಷ ಮಾಡ್ತಾರೆ ಅವರು ಸೇವೆ ಅಂತಂದು. ಎಷ್ಟು ಆಸರಾಕೈತೆ ಎಲ್ಲ ನೋಡಿದ್ರು ಬರೀ ಫಲಾನದಾವ ಇಲ್ಲರ. ಇಲ್ಲಿ ಜಾಸ್ತಿ ಬಸ್ನು ಅಡ್ಡಾಡ್ತಾವಿಲ್ಲ ಗೊತ್ತಿಲ್ಲ ನನಗೆ ಅನ್ಸಿದ ಮಟ್ಟಕ್ಕೆ. ಯಾಕಂದ್ರೆ ಒಳಗಿನ ರೋಡಿಲ್ಲೇ ಬಂದೀವಿ ನಾವು. ಒಂದು ಬಸ್ಸನ್ನು ಕಾಣಿಲ್ಲ ನಮಗೆ. ಇವಾಗ ಹೊರಗಿನ ರೂಟಿಲ್ಲ ಹೋಗ್ಬೇಕು. ಇಲ್ಲಂತ್ರ ಹೊರಗಿನ ರೂಟ್ಲಂತ್ರ ಬಸ್ ಇರ್ತಾವ. ಬರೀ ಯಾರಾದ್ರೂ ಬಂದು ಹೋಗ್ಬೇಕು ಅಂತ ಅನ್ಸಿದ್ರೆ ಬಂದು ಹೋಗಿ. ನನಗರ ಮೊದ್ಲು ತಿರುಗಾಡೋದಂದ್ರೆ ಭಾಳ ಇಷ್ಟ. ಅದ್ರಾಗ ಒಳಗೆ ಹಾಶೇಶ್ ಬಂದೀವಿ. ರೋಡರ ಸಿಗ್ವಲ್ ತೆಗಿತ್ತು. ನನಗರ ಫುಲ್ ಖುಷಿ. ಯಾಕಂದ್ರೆ ಇವೆಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಫಸ್ಟ್ ಮಾತ್ರ. ಅದ್ರ ಸಲುವಾಗಿ ಯಾರು ಸಿಗ್ಲಾರ ಸಂಬಂಧ ನಾನು ಇರಲಿ ಇನ್ನೊಂದೆರಡು ಸಿಗಬಾರ್ದಪ್ಪ ದೇವ್ರೆ. ಯಾಕಂತಂದ್ರೆ ಸ್ವಲ್ಪ ದೂರ ಕರ್ಕೊಂಡು ಹೋಗಲ್ಲ ನನ್ನ ಲಾಂಗ್ ಡ್ರೈವ್ ಅಂತ ಕೇಸಿಂದ ಆಸೆ ಪಟ್ನೆ. ಅದು ಹಂಗೆ ಆಯ್ತು. ದೇವ್ರು ನನ್ನ ಇಷ್ಟದಂಗನ ಎಲ್ಲ ಸುತ್ತಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಯ್ತು. ಅಂದ್ರು ಇದು ಯಾವ್ದು ಊರು ಯತ್ನಾಳ ಅಲ್ಲಲ್ಲ ಉತ್ನಾಳ ಕ್ರಾಸ್ ದಾಟಿ ಬಂದ್ವಿ. ಉತ್ನಾಳ ಅಂದ್ರೆ ಊರು ಸಿಗವಲ್ತು ನಮ್ಗರ. ಎಲ್ಲಿ ಹೋದ್ರೂ ಸಿಗಾಕತ್ತಿಲ್ಲ. ಅದ್ರಾಗ ನೀನು ಯಾರ ಸಿಗಂತ ಮಾಡ್ಕೊಂಡು ಕಳ್ಕೊಬ್ಸ ಮಾಡ್ಕೊಂಡಿನಿ. ಬಿಜಾಪುರಕ್ಕೆ ಹೋಗಿ ಕಡೆ ಬರ್ಬೇಕಾದ್ರೆ ಇಲ್ಲ ಇಲ್ಲೇ ನಡಿ ದಾರ್ಯಾಗ ಐತಿದು ಅಂತ ಇಲ್ಲೇ ಹಾಶ್ ಹೋಗ್ಬೇಕಂತೇಳಿ ಬಂದೀವಿ. ಅಂದ್ರೆ ಚಲೋ ಇತ್ತು. ವ್ಯೂ ಎಲ್ಲ ಭಾಳ ಚಂದ ಐತಿ. ನಂಗಾರ ನೋಡಾಕ ಚಲೋ ಅದ ದೇವಸ್ಥಾನ, ಹಂಗೇನಿಲ್ಲ. ಇಷ್ಟೊತ್ತವರೆಗೂ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಸದಾಶಿವನ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹಂಗೆ ಹೋಗಿ ಬರುವಾಗ ಇಲ್ಲೇ ರೋಡ್ ಒಳಗೆ ಶಿವಗಿರಿ ಅಂತೇಳಿ ದೇವಸ್ಥಾನ ಐತಿ. ಇಲ್ಲಿ ಶಿವನ ದೇವಸ್ಥಾನ ಕಟ್ಟ ಪ್ರದರ್ಶನ ಹಾಕಿ ಹೋಗ್ಬೇಕಂತೇಳಿ ಬಂದೀವಿ. ಇಲ್ಲಿ ಅರುಣ್ ಅಂತ ಮುಂದೆ ಹೊಂಟನ್ಬಿಟ್ಟ. ನಮ್ಮಲ್ಲಿ ಏನು ಬಿಟ್ಕೊಳ್ದಲ್ಲ ಅಂದರೂ ಸುಮ್ಮ ಅದಕ್ಕೆ ಹೊಂಟೀವಿ. ಡಾಗಿನ ಅಲಾವಿಲ್ಲ ಅಂತ ಒಳಗೆ. ಮತ್ತು ಅಕ್ಕಿ ಇರ್ಲಾರ್ದ ನಾವು ಅಂತೂ ಹೋಗಕ್ಕೆ ಬರೋಂಗಿಲ್ಲ. ಆಕೆ ಬೇಕಾ ಅಕ್ಕಿನೂ ನೋಡ್ತಾಳೆ ಅಂತೇಳಿ ಕರ್ಕೊಂಬಂದಿದ್ದೀವಿ. ಅದ್ರ ಸಲುವಾಗಿ ವಾಪಸ್ ಹೊಂಟೀವಿ. ಆಗ್ಲಿಲ್ಲ ಒಳಗೆ ಹೋಗಕ್ಕೆ. ದೇವರು ಆಸೆ ಇಟ್ಕೊಂಡ್ಬಂದಿದ್ನೇ ಇಲ್ಲೇ ನೋಡಿ ಕೇಶಿಂದ ಆಸೆ ನಿರಾಸೆ. ಪರವಾಗಿಲ್ಲ, ದೇವರೆಲ್ಲ ಕಡೆನೂ ಇರ್ತಾರಂತ. ಹಂಗೆ ನಮ್ಮ ಹತ್ರನೂ ಇರ್ತಾನಂತ ದೇವ್ರ. ಇನ್ನು ದೇವ್ರ ಗುಡಿ ಒಳಗೆ ಹೋಗಿನ ನಮಸ್ತೆ ಮಾಡಿದರೆ ಏನು ದೇವ್ರ ವರ ಕೊಡೋಂಗಿಲ್ಲ. ನಮ್ಮ ಭಕ್ತಿ ನಮ್ಮ ಮನಸ್ಸೊಳಗಿದ್ರೆ ಸಾಕು.